ಈ ವರ್ಷ ನೀಟ್ ರೀ ಎಕ್ಸಾಮನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಆದರೆ ಇದೆ. ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ಮಾಹಿತಿ ಆದರೆ ಬಂದಿದೆ. ಓಕೆನಾ. ಸೊ ಇದು ಏನು ಅಂತಂದರೆ, ಈಗಾಗಲೇ ನಿಮಗೆ ಗೊತ್ತಿದೆ, ಮೊದಲಿಗೆ ಬಾರಿ ನೀಟ್ ಎಕ್ಸಾಮನ್ನು ನಡೆಸಲಾಗಿತ್ತು. ಅದರ ನಂತರ ಮತ್ತೆ ಈಗ ನೀಟ್ ಎಕ್ಸಾಮನ್ನು ನಡೆಸಲಾಗ್ತಿದೆ. ಮತ್ತು ಫಸ್ಟ್ ಆಯ್ತಲ್ಲ ನೀಟ್ ಎಕ್ಸಾಮು. ಸೊ ಆ ಒಂದು ಪ್ರಾಬ್ಲಮ್ಮು ಮತ್ತೊಮ್ಮೆ ಆಗಬಾರ್ದು ಅಂತ ಹೇಳಿ ಈಗ ಏನು ಮಾಡಲಾಗಿದೆ ಅಂತಂದರೆ, ನೀಟ್ ಪೇಪರನ್ನು ಸೆಟ್ ಮಾಡಿರ್ತಾರಲ್ಲ, ಸೊ ಅವರನ್ನು ಲಾಕ್ಡೌನ್ ಮಾಡಲಾಗಿರುತ್ತೆ ಎಲ್ಲಿಯವರೆಗೂ ಅಂತಂದರೆ ರೀ ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ಸಹ ಅವರು ಹೊರಬರುವಂತಿಲ್ಲ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ನೀಟ್ ಪೇಪರನ್ನು ಸೆಟ್ ಮಾಡಿರೋರ ಬಳಿ ಯಾವುದೇ ರೀತಿ ಮೊಬೈಲ್ ಇರೋದಿಲ್ಲ, ಅವ್ರನ್ನ ಸೀಕ್ರೆಟಾಗಿ ಇಡಲಾಗಿರುತ್ತೆ ಅಂತ ಹೇಳಿ ಮಾಹಿತಿಯನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಸೊ ಇದ್ರ ಮೂಲಕ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನೀಟ್ ರೀ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತದೆ. ಓಕೆನಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ನೀಟ್ ಎಕ್ಸಾಮ್. ಸೊ ಇದು ಇವತ್ತಿನ ಒಂದು ವಿಡಿಯೋ ಆ್ಯಂಡ್ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.